ಹಲೋ, ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ವೆಲ್ಕಮ್ ಟು ಮೈ ಚಾನಲ್ ಲಕ್ಷ್ಮೀ ಕನ್ನಡ ವ್ಲಾಗ್ಸ್. ನೋಡಿರಿ, ನಾನು ಈಗ ಲಾಗ್ನ ಸ್ಟಾರ್ಟ್ ಮಾಡಾಕ್ತೀನಿ ರೀ. ಬೆಳಗ್ಗಿಂದೆಲ್ಲ ಕಸ ಅದು ಆಗೈತಿ, ಬಸ್ಸಿನ ಕಟ್ಟೆ ಎಲ್ಲ ಒರೆಸ್ಕೊಳ್ಳೋದಾಗೈತಿ. ಇನ್ನು ನಮ್ಮದು ಲೇಟ್ ಆಗೈತಿ ಇವತ್ತು, ಯಾಕಂದ್ರೆ ಹುಡುಗರು ಸಾಲಿ ಸೂಟಿ ಐತಲ್ರಿ, ಹೀಗಾಗಿ ಲೇಟ್ ಆಗೈತಿ. ಇನ್ನು ಮುಂದೆಲ್ಲ ಮಾಡ್ಬೇಕು ನೋಡಿರಿ. ಇನ್ನೂ ಏನೂ ಆಗಿಲ್ಲ ನಮ್ಮದು ಕೆಲಸ, ನಾನು ಮಾಡ್ಬೇಕು ರೀ. ಈಗ ಅಂದರೆ ಏನು ನಾಷ್ಟ ಮಾಡಬೇಕು ಅಂತಂದು ಮಾಡೀನಿ ರೀ. ಇನ್ನೂ ನಾಷ್ಟ ಮಾಡಿಲ್ಲ, ನಾಷ್ಟ ಮಾಡ್ಬೇಕು ಈಗ. ಇನ್ನು ಮತ್ತು ಈಗ ಉಳ್ಳಾಗಡ್ಡಿ ಹಚ್ತೀನಿ ರೀ. ಉಳ್ಳಾಗಡ್ಡಿ ಹೆಚ್ಚಿ ಏನಾದ್ರು ನಾಷ್ಟ ಮಾಡ್ತೀನಿ ರೀ ಫ್ರೆಂಡ್ಸ್. ನೋಡಿರಿ, ಹೀಗೆ ಉಪ್ಪಿಟ್ಟು ಮಾಡಾಕ್ತೀನಿ ನಾನು. ಟೈಮ್ 11 ಆಗೈತಿ. ಸ್ವಲ್ಪ ಉಪ್ಪಿಟ್ಟು ಮಾಡಿದ್ರೆ ಆತಂತಂದು ಉಪ್ಪಿಟ್ಟು ಮಾಡಾಕ್ತೀನಿ ರೀ. ಈಗ ತಿಂತೇನೆ ಅಂದರೆ ಅದಕ್ಕೆ ಈಗ ಮಾಡಾಕ್ತೀನಿ. ಬಿಸಿ ಬಿಸಿ ಮತ್ತು ಮಾಡಿಟ್ಟು ಸುಮ್ಮನೆ ಇದು ಆರ್ಬಿಡ್ತೈತಿ, ಹಿಂಗಾಗಿ ಬಿಸಿ ಮಾಡ್ಬೇಕಂತ ಮಾಡಾಕ್ತೀನಿ ನಾವು. ಇದಾಗಿಂದ ಪಲ್ಯ ಗಿಲ್ಯನ ಮಾಡ್ಬೇಕು. ಪಲ್ಯ ಸಬ್ಬಸ್ಗೆ ಮಾಡ್ಬೇಕಂತ ಮಾಡೀನಿ. ಅಷ್ಟ ಉಪ್ಪಿಟ್ಟು ಮಾಡಿದೆ ಹಾಕಿನಿ. ಬರೀ ನಾಷ್ಟ ಮಾಡೋಣ ಎಲ್ಲರೂ. ಹಾಕ್ತೀನಿ ನೋಡ್ರಿ. ಹೌದು, ನಿಮ್ಮ ಮಮ್ಮಿನ ಮಾಡ್ತಾರ. ಹತ್ತಂಗಿಲ್ಲ ಅದು. ಪಲ್ಯ ಮಾಡಿ ಕಸ ಗುಡಿಸೋದು, ಪಲ್ಯ ನಿನ್ನೆ ಮಾಡಿನ ಉಳ್ಳಾಣೆಲ್ಲ ಹೋಗೋದಾಕಿಯ ಚಲೋ ಅಲ್ಲ. ಇದು ಇಷ್ಟು ರೊಟ್ಟಿ ಒಂದು ಬಿಟ್ಟು ಎಣ್ಣೆ ಮಾಡ್ತೀನಿ. ಎಲ್ಲ ಕೆಲಸ ಮಾಡ್ಕೊಂಡದ ನೀನು ಈಗ. ಆತ್ಮೂರು ನಿಶ್ಚಿತ ಸಂಜೆ ಮುಂದೆ ಹೋಗ್ಯಾತ ಒಲೆ ಇರಲಿ ನಿಮ್ಮ ಹೋಗುದು ನ್ಯಾಯ ಮಾಡ್ಬೇಕು, ಒಣ ಹಾಕ್ಕೊಳ್ಬೇಕು. ಚಲೋ ಅಲ್ಲ. ಏನು ಪಲ್ಯ ಎಲ್ಲ ಮಾಡಿ ಹೆಚ್ಚಿದ್ರೆ ಇರ್ಬೇಕು ಅನಿಸ್ತಾರೆ. ಸುಟ್ಟಿಗೆ ಬಂದವ್ರಿ ಒಂದೊಂದು ವರ್ಷನೆಲ್ಲ ಲಕ್ಷ್ಮಿ ಕಿರಿಕಿರಿ ಮಾಡ್ತಾವಂತ. ಅದಕ್ಕೆ ಯಾರು ಅಲ್ಲ, ಏನನ್ನು ವಿಡಿಯೋ ಕಾಣಲ್ಲ. ನಾನು ಅಂದೆಲ್ಲ ನನಗೆ ಗೊತ್ತ ಹಂಗ ಮಾತಾಡಕತ್ತದ. ಸುಮ್ಮ ಅದಕ್ಕೇನಾಗಲ್ಲ. ಸ್ವಲ್ಪ ಬಂದ ಕರೆಕ್ಟ್ ಅಷ್ಟ ಅವ. ಹೋಳ್ಗೆ ಮಾಡಿದ್ರಿ? ಹೋಳ್ಗೆ ಮಾಡಿದ್ರಿ? ನೀ ಮಾಡಿದೆ? ನಿಮ್ಮ ವಾರ ಬಂದು ಮಾಡಿದ್ರ ಅಷ್ಟು? ಅದೇ ಬಂದಿದ್ರಲ್ಲ ನಿಮ್ಮ ಮಮ್ಮಿ, ಹೋಗಿ ಮಾಡ್ಬೇಕೀಗ ಅಂತಂದ್ರ. ಲಕ್ಷ್ಮಿ ಅದ ಆರ್ಡ್ರ್ ಮಾಡ್ತಾಳ ಅಂತಂದು. ಎಲ್ಲೋ ಹೋಗಿದ್ರಂತಲ್ಲ ಪಾಪ, ಬೆಳತಾನೆ ಇದಾಗಿತ್ತಂತ ಅವ್ರಿಗೆ. ಇಲ್ಲಿ ಪಲ್ಯ ಆಗೈತಿ, ಚೆನ್ನಾಗಿ ಬೇಳೆ ಪಲ್ಯ ಮಾಡೀನಿ. ಇಲ್ಲಿ ರೊಟ್ಟಿ ಆಗ್ಯಾವು, ಇಲ್ಲಿ ಚಪಾತಿ ಆಗ್ಯಾವು, ಎಲ್ಲ ಅಡುಗೆನೂ ಆಯ್ತು ನೋಡ್ರಿ. ಈಗ ಇಲ್ಲಿ ಸಾಂಬಾರು ಐತಿ. ಸಾಂಬಾರು ಕುಂಬಳಕಾಯಿ ಐತಲ್ಲ, ಕುಂಬಳಕಾಯಿ ಸಾಂಬಾರು ಮಾಡೀನಿ ರೀ. ಒಂದಿಷ್ಟು ಒಂದು ಸ್ವಲ್ಪ ಅಡುಗೆ ಮನೆ ಹರಿವಿಟ್ಟು ಬಂದ್ಬಿಟ್ಟು ಕಸ ಹೊಡ್ಕೊಂಬರ್ತೀನಿ ರೀ. ಎಲ್ಲ ನಂದು ಇದು ಭಾಳ ಹೊಲಸಾಗೈತಿ. ಇದಿಷ್ಟು ಅಡುಗೆ ಮನೆ ಕಸ ಏನೈತಿ, ಒಂದಿಷ್ಟು ಕಸ ಅಂದ್ಕೊಂಡ್ಬರ್ತೀನಿ. ಅಡುಗೆ ರಾತ್ರಿ ಎಲ್ಲ ಆಗಿಂದ ಅಡುಗೆ ಮನೆ ಎಲ್ಲ ಒಂದು ಸ್ವಲ್ಪ ಕಡೆ ಎಲ್ಲ ಚಂದಿರ್ತೈತಲ್ಲ, ಹಿಂಗಾಗಿ ಇದನ್ನೆಲ್ಲ ತಗೊಳತ್ತೀನಿ ರೀ. ನೋಡಿರಿ, ಇವತ್ತು ಎಷ್ಟು ಚೊಕ್ಕ ಬಿಸಿಲು ಬಿದ್ದುಬಿಟ್ಟೈತಿ. ಇವತ್ತು ಬಿಸಿಲು ಭಾಳ ಐತಿ. ನಮ್ಮ ಬಿಜಾಪುರದಾಗಂತೂ ಬಿಸಿಲು ಐತಿ. ನಿಮ್ಮ ಕಡೆ ಏನೈತೆ ಗೊತ್ತಿಲ್ಲ ರೀ. ಅಪ್ಪ ಎಷ್ಟು ದಿನ ಮಳೆ 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 ಅಂತಂದು ಸಾಕಾಗಿತ್ತು. ಗುಡಿಗೆ ಗಣಪತಿ ಒಳಗೂ ಮಳೆ ಇತ್ತು,
ಮಾನವಿ ಒಳಗೆ ಮಳೆ ಇತ್ತು. ಈಗ ನೋಡ್ರಿ ಕಡಿಮೆ ಆಗೈತಿ. ದೀಪಾವಳಿ ಅನ್ನೋತ್ತಿಗೆ ಕಡಿಮೆ ಆಗುತ್ತಂತಾರೆ. ಪುಣ್ಯಕ್ಕೆ ಈಗ ಜಲ್ದಿ ಕಡಿಮೆ ಆಯ್ತು. ನೋಡ್ರಿಪ್ಪ ಬಿಸಿಲು ಎಷ್ಟೈತಿ ನಮ್ಮ ಕಡೆ. ನೋಡ್ರಿ ಬಿಸಿಲು ಎಷ್ಟೈತಿ. ಯಪ್ಪ ಚುರು 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 ಅನ್ನತೈತಿ ಬಿಸಿಲೆಲ್ಲ. ನೋಡ್ರಿ ಇನ್ನೂ ಕಟ್ಟಡ ನಡೆದೈತಿ ನಮ್ದು. ನೋಡಿಲ್ಲ ಗಿಡಗಳು ಅದಾವ. ಅದು ರಿಪೇರಿ ಕೊಟ್ರಾ ಸಂಜಿಗೆ. ಅದೇನು ವಯಸ್ಸಾರ ಹಾಕ್ಬೇಕಂತನ? ವಯಸ್ಸಾರ ಹಾಕ್ಬೇಕಂತ. ಹಾಂ 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 ರಬ್ಬಲ್. ಎಲ್ಲಿ ಇಲ್ಲೇ ಐತೇನ ಅದು ಹಿಂದೆ ರೋಡಿಗೆ? ಹಾಂ ನೋಡಿ ನಮ್ಮದು ಕುಕ್ಕರಿಂದು ಅದು ಹೆಸರು ರಬ್ಬಲ್ ಹೋಗಿತ್ರಿ. ಹಿಂಗಾಗಿ ಹಾಕೊಂಬರಕ್ಕೆ ಸಂಜೆ ಕೊಡ್ತಾರೆ. ಸಂಜೆಗೆ ಬರಲಿಲ್ಲ ಅವ್ರ ಕೆಲಸಕ್ಕೆ. ಇವತ್ತು ಬರಲಿಲ್ಲ ಕೆಲಸಕ್ಕೆ. ಯಾಕೆ ಏನು ಬಂದಿದ್ರೇನ ಅವ್ರು ಇಂಜಿನಿಯರ್? ಹೌದಾ? ಹಾಂ ಇವತ್ತು ಶನಿವಾರ ಅಲ್ಲ? ಹಾಂ ಹಾಂ ಪ್ರಫುಲ್ ನೀರು ಹೊಡೋದಲ್ಲ. ಹೌದು. ನೋಡ್ರಿ ಇವತ್ತಿನ ಕೆಲಸಕ್ಕೆ ಬಂದಿಲ್ಲ. ಇವತ್ತೇ ನಾಳೆ 2 ದಿನ. ಹೌದಾ? ಗಟ್ಟಿ ಹಾಕ ಬಿಟ್ರನ ಅವ್ರು ನೀರು ಹಿಡ್ಯಾಕ. ಕುಂತೈತಿ ಹೊರಗೆ. ಬಾಜುದವ್ರಲ್ಲ ತೆಳಗೆ ಯಾರ? ತೆಳಗೆ ಯಾರ? ಹಾಂ ಬಾಜುದವ್ರಲ್ಲ ತೆಳಗೆ. ನಾ ಆಧಾರ್ ಕಾರ್ಡ್ದವ್ರಿಗೆ ಎದಕ್ಕೆ ಬಿಡಿಸಿದ್ರೆ ಏನು? ಹೌದಾ? ಹಾಂ ಹಾಂ ಅಲ್ಲ ಎದಕ್ಕೆ ಬಿಡಿಸಿದ್ರೆ ಏನು? ಅವರೇ ಬರೋರು ಸ್ವಂತ ಮನೆ ಐತೆ ಅವ್ರದ್ದು. ಹಾಂ ಹಾಂ ಹೌದು ಹೌದು. ನೋಡ್ರಿ ಫ್ರೆಂಡ್ಸ ಊಟ ಮಾಡೋಣ ಬರ್ರಿ. ಅವ್ರದ್ದು ಎಲ್ಲ ಊಟ ಐತಿ. ಈಗ ನಾ ಮಾಡತ್ತೀನಿ. ಊಟ ಮಾಡಿ ಮುಕ್ಕೊಂಡಾರೆ ಆರಾಮ್. ಈಗ ನಾನು ನಡೆದೈತಿ ಊಟ. ಹಾಗೆ ಲೇಟಾಗಿ ಉಪ್ಪಿಡ್ತೀನಿ ರೀ. ಹೊಟ್ಟೆನ ಹಸುವಾಗಿದ್ದಿಲ್ಲ, ಅದಕ್ಕೆ ಈಗ ಊಟ ಮಾಡತ್ತೀನಿ. ಲೇಟಾಗಿ ಊಟ ನಾಷ್ಟ ಮಾಡಿದ್ರೆ ಲಘು ಹೊಟ್ಟೆ ಸಂಗೆ ಇಲ್ರಿಪ್ಪ. ಊಟೆಲ್ಲ ಹುಡುಗರು ಲೇಟಾಗಿ ಹೇಳ್ತಾರೆ. ಹಿಂಗಾಗಿ ಲೇಟ್ ಆಗುತ್ತೈತೆ ನಾಷ್ಟ. ಬಿಸಿ ಬಿಸಿ ಮಾಡಿದ್ರೆ ಆತ್ಬಿಡ ಅಂತಂದು ಲೇಟಾಗಿ ಮಾಡ್ತೀವಿ. ಲೇಟ್ ಆಗೈತ್ರಿ. ನಿಮ್ಮದು ಎಲ್ಲರದ್ದು ಆಗಿರ್ಬೇಕು ಈಗ ಊಟ. ನೋಡ್ರಿ ಮೆಣಸಿನ್ಕಾಯಿ ಹಂಗದಾವ ಏನಕ್ಕೆ ಕಗದು ಮನೆ. ಬರಲ್ಲ ಊಟ ಮಾಡೋಣ. ಮತ್ತು ಮಿಕ್ಸರ್ ಹಾಕೊಂಬಂದೆ ಅದನ್ನ ಹಾಕಿ ಕೊಟ್ಟಿಲ್ಲನಾ? ದೊಡ್ಡ ಕುಕ್ಕರ್ ಹೋಗಿದ್ದೆ. ನಿನ್ನ ಶೆಕ್ಕೆಲ್ಲ ಇವತ್ತು ತರ್ಸಂತ ಹೋಗಿದ್ದ. ಅಗಳ ಹುಡುಗನ್ ಹೋಗಿದ್ದೆ. 5ಕ್ಕೆ 4ಕ್ಕೆ ಹೋಗಿದ್ದೆ. ಇನ್ನೊಂದು ತಾಸನೇ ಬರ್ತಾರೆ. ಹೇಳಿ ಬರಾಕತ್ತಾರೆ ತೊಗೊಂಬರ್ತಾರೆ ಅಂದಿಲ್ಲ. ಇನ್ನೊಂದು ತಾಸು ಬಿಟ್ಟು ಬರೀ 6 ಬರೀ ಅಂದಿದ್ದ. ಹೋಗಿದ್ದೆ. ಶಟರ್ ಜಗ್ಯಾನ ಮುಂದೆ ಬಕೆಟ್ ಐತಿ. ಟಿವಿ ಇಟ್ಟಾರ ಒಂದು ಎಲ್ಲಿ ಹೋಗ್ಯಾರ ಹೊರಗೆ ಬರ್ತಾರೆ. ಹೌದಾ? ನೋಡು ಶಟರ್ ತೊಗೊಂಬರ್ತೀನಿ. ಅದು ಮುಂಜೆ ತಂದು ಹಿಡಿತಾನೆ. ಹಾಂ ಮುಂಜಾನೆ ತಂದ್ರೆ ಬಿಡು. ಇಷ್ಟು ಕೊಟ್ಟಾನ ಪಾಪಡಿ ಬಂದ ಎಲ್ಲೆಲ್ಲಿ ಹೊಸ ಬ್ಲೇಡ್ ಹಾಕಿ ಕೊಟ್ಟ. 50 ರೂಪಾಯಿ ಹೊಸ ಬ್ಲೇಡ್ ಹಾಕಿ. ಹೊಸ ಬ್ಲೇಡ್ ಹಾಕಕ್ಕೆ 50 ರೂಪಾಯಿ ಅದಕ್ಕೆ. ಹೊಸ ಬ್ಲೇಡ್ 50 ರೂಪಾಯಿ. ನಮ್ಮದು ಮಿಕ್ಸರ್ ಜಾರು ಒಳಗಿಂದು ಹೋಗ್ಬಿಟ್ಟಿತ್ರಿ ಅದು ಬ್ಲೇಡ್. ನಾನು ಮೊನ್ನೆ ಮಿಕ್ಸರ್ ಹಾಕಕ್ಕೆ ಹೋಗಿ ಗರ್ರ ಅಂತಂದು ಕೆತ್ತಿ ಬಿಡೋದು. ಮಸಾಲ ಹಾಕಿಸ್ಕೊಂಬರಕ್ಕೆ ಬಂದಾರೆ. ಮಸಾಲ ಹಾಕಿಸ್ಕೊಂಬಂದಾರ. ಅದಕ್ಕೆ ಅದು ಇದು ಒಂದು ಏನದು
ಮಸಾಲ ಹಾಕಿತ್ತು. ಮಸಾಲ ಹಾಕಿ ನಟ್ಟು ನಮ್ಮದೇ ಇತ್ತು, ಇದನ್ನ ಟೈಟ್ ಮಾಡಿ ಕೊಟ್ಟ ಫಸ್ಟ್ ಕ್ಲಾಸ್. ಓಕೆ ಆಗಿತ್ತು ತಗೋರಿ, ಅದು ಈಸ್ ನೋಡ್ದ ಆಯ್ತಲ್ಲ. ಹಿಂಗಾಗಿ ಇಲ್ಲಿ ದೀಪ ಹಚ್ಚಿದ್ವಿ, ಒಂದಿಟ್ಟು ದೀಪ ಹಚ್ಚಿನ್ರಿ. ಇಲ್ಲೇ ಸ್ವಲ್ಪ ಚಹಾ ಮಾಡ್ಬೇಕಂತಂದು ಇಟ್ಟೀನಿ, ಚಹಾಕ್ಕೆ ಇಟ್ಟೇನ್ರಿ. ಇಲ್ಲಿ ಹಾಲು ಕಾಸಿದ್ವಿ ರೀ. ಬರ್ರಿ ಊಟ ಮಾಡತ್ತೀನಿ. ಈಗ ರಾತ್ರಿ 9:30 ಆತೇನ್ರಿ. ಟೈಮ್ ಏನು 9:20 ಆತ, ನೋಡಿಲ್ಲ. ಊಟ ಮಾಡಮ್ ಬರ್ರಿ ಎಲ್ಲರೂ. ಊಟ ಮಾಡತ್ತೀನಿ, ನಾನು ಊಟಕ್ಕೆ ಹಚ್ಕೊಳತ್ತೀನಿ. ಈಗ ಚಪಾತಿದು ಹಚ್ಕೊಂಡೇನ್ರಿ, ಪಲ್ಯ ಹಚ್ಕೊತೀನಿ ರೀ. ಬರ್ರಿ ಊಟ ಮಾಡೋಣಂತ. ನೋಡಿರಿ, ನಮ್ಮದು ಊಟ ಆಯಿತು, ನಿಮ್ಮದು ಊಟ ಆಯ್ತು ಅನ್ಕೋತೀನಿ. ಇವತ್ತಿನ ಬ್ಲಾಗ್ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಇವತ್ತಿನ ಬ್ಲಾಗ್ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಸಪೋರ್ಟ್ ಮಾಡಿರಿ. ಓಕೆ, ಬಾಯ್, ಗುಡ್ ನೈಟ್. ಏನು ನೋಡತ್ತೀಯಲ್ಲಿ? ಹಾಂ, ಅಲ್ಲಿ ಏನಿಲ್ಲಪ್ಪ.